ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅಕ್ಕ ಮಹಾದೇವಿ ನೀ ಸಿಕ್ಕಿಲ್ಲೋ ಯಾರಿಗೆ, ಶ್ರೀಶೈಲ ಮಲ್ಲಯ್ಯಗೆ ಹೋಗಿ ಮಲ್ಲಯ್ಯನ ಸೇವಕಳಾದಿ, ಅಕ್ಕ ಮಹಾದೇವಿ ನೀ ಸಿಕ್ಕಿಲ್ಲೋ ಯಾರಿಗೆ ಅಂತ ಹೇಳಿದರು ನೋಡ್ರಿ. ಉಡುತಡಿ ಎಂಬ ಊರಲ್ಲಿ ಅಕ್ಕ ಜನ್ಮ ತಳೆದಳು. ಓಂಕಾರ ಶಕ್ತಿ ಲಿಂಗಮ್ಮರೆಂಬ ಶಿವಶರಣೀಯರ ಮಗಳು ಅಂಥೇಳಿ ಅಕ್ಕ ಮಹಾದೇವಿಯನ್ನು ಕುರಿತು ಬಹಳ ಸುಂದರವಾಗಿ ಗುಣಗಾನವನ್ನು ಮಾಡ್ತಾರೆ. ಗುರುಲಿಂಗ ದೇವರ ಹಸ್ತದಿಂದ ಲಿಂಗ ದೀಕ್ಷೆ ಪಡೆದಳು. ಗುರು ಮಾಡಿದ ಬೋಧನೆಯಿಂದ ಶಿವಧ್ಯಾನದಲ್ಲಿದ್ದಳು. ಶಿವನೇ ತನ್ನ ಗಂಡನೆಂದು ಮನದಲ್ಲಿ ಮದುವೆಯಾದಳು. ಸದಾ ಚನ್ನಮಲ್ಲಿಕಾರ್ಜುನನೆಂದು ಬಾಯಲ್ಲಿ ಹೇಳುತ್ತಿದ್ದಳು ಅಂಥೇಳಿ ಅಕ್ಕ ಮಹಾದೇವಿಯನ್ನು ಕುರಿತು ಹೇಳ್ತಾರೆ. 12ನೇ ಶತಮಾನದೊಳಗೆ ಆಗಿ ಹೋದಂತಹ ಶರಣರಲ್ಲಿ ಅಗ್ರಗಣ್ಯಳು ಅಕ್ಕ ಮಹಾದೇವಿ. 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಆದರೆ 21ನೇ ಶತಮಾನದೊಳಗೆ ಅದೇ ಶ್ರೇಷ್ಠತೆಯನ್ನು ಹೊಂದಿರುವಂಥ ಮತ್ತೊಬ್ಬ ಶರಣಳು ಆಗಿ ಹೋದ್ಲು. ಆ ತಾಯಿ ಯಾರಂತಂದ್ರೆ ಸಜ್ಜಲಗುಡ್ಡದ ಶರಣಮ್ಮನವರು ನೋಡ್ರಿ. ಹೇಳ್ತಾರೆ ಏನಂದ್ರೆ, ಶರಣರ ಶಿವಮಣಿ ರುದ್ರಾಕ್ಷಧಾರಿಣಿ ಕೈವಲ್ಯಕಾಮಿನಿ ಭಸಿತ ಭಾಮಿನಿ ಗುರುವಿನ ಗುಣಮಣಿ ಲಿಂಗದ ನಿಜಖನಿ ಶಿವಯೋಗ ಶಿಖಾಮಣಿ ಸಜ್ಜಲಗುಡ್ಡದ ತಾಯಿ ಶರಣಮ್ಮನವರು ಅಂಥೇಳಿ ಬಹಳ ಸುಂದರವಾಗಿ ಆ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರನ್ನು ಕುರಿತು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ನೋಡ್ರಿ. 12ನೇ ಶತಮಾನದಲ್ಲಿರುವಂಥ ಅಕ್ಕ ಮಹಾದೇವಿ 21ನೇ ಶತಮಾನದಲ್ಲಿರುವಂಥ ಸಜ್ಜಲಗುಡ್ಡದ ಶರಣಮ್ಮನವರು ಇವರನ್ನು ಕುರಿತು ಹೇಳ್ತಾರೆ ಏನಂದ್ರೆ, ಮಹಾದೇವಿ ಮನೆಯನ್ನು ತ್ಯಜಿಸಿ ಕಲ್ಯಾಣಕ್ಕೆ ಹೊರಟು ನಿಂತಳು. ಶರಣಮ್ಮ ಹುಟ್ಟೂರು ತ್ಯಜಿಸಿ ಗುರು ಸಾನ್ನಿಧ್ಯದಲ್ಲಿ ನಿಂತಳು. ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನೇ ಪತಿ ಎಂದು ಪರಿಭಾವಿಸಿದಳು. ಶರಣಮ್ಮ ಲಿಂಗಪತಿಯನ್ನೇ ಪರಿಭಾವಿಸಿ ಬೆಳೆದಳು. ಮಾದೇವಿ ಲೋಕದ ನಿಂದೆಯ ಸಹಿಸಿ ಪುಟಕ್ಕಿಟ್ಟ ಚಿನ್ನವಾದಳು. ಶರಣಮ್ಮ ಲೋಕದ ನಿಂದೆ ನುಂಗಿ ಪರಮ ಅವಿಚ್ಛಿನ್ನವಾದಳು. ಮಾದೇವಿ ಕಲ್ಯಾಣದ ಹಿರಿತನದ ಶಕ್ತಿ ನೀನೇ ಎಂದು ಅಲ್ಲಮ್ಮ ಬಣ್ಣಿಸಿದರು. ಶರಣಮ್ಮ ನವಕರ್ನಾಟಕದ ಶಿವಕಲಶ ಎಂದು ಅನೇಕ ಶಿವಯೋಗಿಗಳು ಕೊಂಡಾಡಿದರು ಅಂಥೇಳಿ ಸಜ್ಜಲಗುಡ್ಡದ ಶರಣಮ್ಮರವರ ಕುರಿತು ಹೇಳ್ತಾರೆ. ಅವರದೊಂದು ಭವ್ಯವಾದಂಥ ವ್ಯಕ್ತಿತ್ವ, ಅಪರಿಮಿತವಾದಂಥ ಸಾಧನೆ, ಅಚಲವಾದ ದೇವರ ಮೇಲಿದ್ದಂಥ ನಂಬಿಕೆ, ನಿಷ್ಕಲ್ಮಶವಾದಂಥ ಪ್ರೇಮ, ಯಾವ ಜಾತಿ ಮತ ಮಠ ಪಂಥಗಳು ಅಂಥೇಳಿಕರ ಅವರು ಹೊಂದಿಕೊಂಡು ಉಳಿಲಿಲ್ಲ. ಅಳಿವಿನಿಂದ ಉಳಿವಿ ಎತ್ತರಕ್ಕೆ ಬೆಳೆಯಬಹುದು ಒಬ್ಬ ಸ್ತ್ರೀಯಾಗಿನೂ ಸಹಿತ ಅನ್ನೋದಕ್ಕೆ ಸಾಕ್ಷೀಭೂತಳಾಗಿ ನಿಂತವಳೇ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ನೋಡ್ರಿ. ಲಿಂಗಾಯತ ಧರ್ಮದ ತತ್ವಾಚರಣೆಗಳನ್ನು ಪಾಲಿಸಿಕೊಂಡು ಬಂದಿದ್ದ ಅಮ್ಮನವರನ್ನು ಕಂಡ್ರೆ ಕಣ್ಣು ಮುಂದೆ ಶಿವಶರಣರೇ ಬಂದು ನಿಂತಂಗೆ ಆಕ್ಕಿತ್ತಂತ ನೋಡ್ರಿ. ಈ ತಾಯಿಯವರನ್ನು ಬಂದು ಸಜ್ಜಲಗುಡ್ಡದಲ್ಲಿ ಭೇಟಿಯಾದಂಥ ಅನೇಕ ಪುಣ್ಯಾತ್ಮರು ನೋಡ್ರಿ. ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಜ್ಜಲಗುಡ್ಡದ ಶರಣಮ್ಮನವರನ್ನು ನೋಡಿ ವಚನದಲ್ಲಿ ಕಾಣುವ ಅಕ್ಕನ ಭಾವ ತೀವ್ರತೆ,
ಲಿಂಗಾಂಗ ಸಮರಸದ ಚಿತ್ಕಳೆ ಶರಣಮ್ಮನವರ ಬದುಕಿನಲ್ಲಿ ಬೆಳಕಾಗಿ ಚೆಲ್ಲುವರಿದಿದೆ ಅಂಥೇಳಿ ಸಿದ್ಧಗಂಗಾ ಮಠದ ಶ್ರೀಗಳು ಆ ತಾಯಿಯನ್ನು ಕುರಿತು ಹೇಳಿದರು ನೋಡ್ರಿ. ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಹೇಳ್ತಾರೆ ಏನಂದ್ರೆ, ಕರುಣೆಯೇ ಕಣ್ಣಾಗಿ ಭಾವವು ಹಣ್ಣಾದ ಪುಣ್ಯದ ಪುತ್ಥಳಿ ಅಮ್ಮನವರು, ನಮ್ಮ ಮಾತಿಗೆ ನಿಲುಕದ ನಿಜದ ನಿಧಿ ಅವರು ಅಂಥೇಳಿ ಸಜ್ಜಲಗುಡ್ಡದ ಶರಣಮ್ಮನವರನ್ನು ಕುರಿತು ಹೇಳ್ತಾರೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರು ಹೇಳ್ತಾರೆ ಏನಂದ್ರೆ, ನಾನು ದೇವರು, ಧರ್ಮ, ಮಠ, ಗುರುಗಳಿಗೆ ತಲೆಬಾಗಿದವನಲ್ಲ, ಆದರೆ ಅಮ್ಮನವರನ್ನು ಕಂಡೊಡನೆ ಶರಣಾದೆ. ಯಾಕೆ ಅಂತ ಗೊತ್ತಿಲ್ಲ, ಅದೇ ಅವರಲ್ಲಿರುವಂಥ ದಿವ್ಯ ಶಕ್ತಿ ಅಂಥೇಳಿಕಾರ ಅನೇಕ ಪುಣ್ಯಾತ್ಮರು ಆ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರನ್ನು ಕುರಿತು ಹೇಳ್ಕೊತ ಬಂದರು. ಅಂತಹ ಮಹಾತ್ಮರನ್ನು ಹೆಂಗೆ ಹೇಳಿದರು ಅಂದ್ರೆ, ಸಜ್ಜಲಗುಡ್ಡದ ಶರಣಮ್ಮನವರು ಯಾವ ಮಟ್ಟಕ್ಕೆ ಇರಬಹುದು ಅಂಥೇಳಿಕರ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ರಾಯಚೂರು ಜಿಲ್ಲೆಯೊಳಗಿರುವಂಥ ಕುಷ್ಟಗಿ ತಾಲೂಕಿನ ಮುದೇನೂರು ಅನ್ನುವಂಥ ಗ್ರಾಮದೊಳಗೆ ಹಾಲು ಮತಕ್ಕೆ ಸೇರಿದಂತಹ ಮನೆತನದಲ್ಲಿ ಲಿಂಗಮ್ಮ ಅಂಥೇಳಿಕರ ಸದ್ಗೃಹಸ್ಥಳೊಬ್ಬಳಿದ್ದಳು ನೋಡ್ರಿ. ಕುರುಬರ ಸಮಾಜದವರು ಲಿಂಗಮ್ಮ ಅಂಥೇಳಿಕಾರ. ಆಕೆಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. 2 ಹೆಣ್ಣು ಮಕ್ಕಳು ಹುಟ್ಟುತ್ತವು. ಮುಂದೆ ಸ್ವಲ್ಪ ದಿವಸನೊಳಗನ ಆಕೆ ಗಂಡ ತೀರ್ಕೊಳ್ತಾನೆ. ಆವಾಗ ವಿಧವೆಯಾದಂಥ ಲಿಂಗಮ್ಮ ಏನು ಮಾಡ್ತಾಳಂದ್ರೆ, ಗುರುಗಳ ಮೇಲೆ ವಿಶೇಷವಾದಂಥ ಭಕ್ತಿ ಯಾವಾಗೂ ಇತ್ತು. ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿದ್ಲು. ಆವಾಗ ಏನು ಮಾಡಿಬಿಟ್ಲಂದ್ರೆ, ತನ್ನ 2 ಮಕ್ಕಳ ಜವಾಬ್ದಾರಿ ಆಕೆ ತಲೆ ಮೇಲನ ಬೀಳ್ತೈತಿ ಗಂಡ ತೀರ್ಕೊಂಡಿದ್ದಕ್ಕೆ. ಅಲ್ಲಿಂದ ಏನು ಮಾಡ್ತಾರಂದ್ರೆ, ಮುದೇನೂರಿನೊಳಗೆ ಡವಗಿ ವರ ಬೀಳ್ತಿದ್ರು ಆ ಟೈಮ್ನೊಳಗೆ. ಆವಾಗ ಎಲ್ಲರೂ ಹೊಟ್ಟೆಪಾಡಿಗಾಗಿ ಹೊಂಟಿದ್ರಂತ. ಆವಾಗ ಇವರು ಏನು ಮಾಡಿಬಿಟ್ರಂದ್ರೆ, ತಮ್ಮ ಊರನ್ನು ಬಿಟ್ಟು ಏನು ಮಾಡಿಬಿಟ್ರಂದ್ರೆ, ಹೊಟ್ಟೆ ಹೊರಸ್ಕೋಬೇಕಪ್ಪ, ಊಟ ಮಾಡಬೇಕು, ಕೆಲಸ ಹುಡುಕೋಬೇಕಂಥೇಳಿ 2 ಮಕ್ಕಳನ್ನ ಕಟ್ಕೊಂಡಕ್ಕಾರ ಕಂಪ್ಲಿಗೆ ಬರ್ತಾರೆ ನೋಡ್ರಿ. ಕಂಪ್ಲಿ ಒಳಗೆ ಬಂದು ಅಲ್ಲಿ ಕೆಲವು ವರ್ಷ ದುಡಿದ್ಕ್ಯಾರ. ಮುಂದೆ ಕಸಬಾ ಲಿಂಗಸೂರಿಗೆ ಬರ್ತಾರೆ. ಲಿಂಗಸೂರಿನ ತೋಂಟದ ಸಿದ್ಧಲಿಂಗೇಶ್ವರ ಮಠದೊಳಗೆ ಸೇವಾ ಮಾಡ್ತಾರೆ. ಅಮ್ಮಿನಗಡದ ಪ್ರಭು ಸ್ವಾಮಿಗಳು ಅವರಿಗೆ ಆಶ್ರಯವನ್ನು ನೀಡ್ತಾರೆ. ಆಗ ಗುರುಗಳ ದೃಷ್ಟಿಗೆ ಬಿದ್ದವಳನ ಲಿಂಗಮ್ಮ ನೋಡ್ರಿ. ಲಿಂಗಮ್ಮ ಅಂದ್ರೆ ಆ ಲಿಂಗಮ್ಮನ ಒಂದು ಮುದ್ದು ಮಗಳಾದಂಥ ಯಮುನಮ್ಮ ನೋಡ್ರಿ. ಆ ಸಣ್ಣ ಹುಡುಗಿ ಯಮುನಮ್ಮನ ನೋಡ್ತಾರವರು ಪ್ರಭು ಸ್ವಾಮಿಗಳು ಅಮ್ಮಿನಗಡದವರು. ನೋಡಿ ಆಕೆ ಮುಖದ ಕಳೆಯನ್ನು ನೋಡಿ ಆ ಹುಡುಗಿ ಕೊಳ್ಳಾಗ ರುದ್ರಾಕ್ಷಿ ಹಾಕಿ ಹಣಿಗೆ ವಿಭೂತಿ ಹಚ್ಚಿ, ತಂಗಿ ಇವತ್ತಿನಿಂದ ನಿನ್ನ ಹೆಸರು ಯಮನಮ್ಮ ಅಂಥೇಳಿ ಬೇಡ, ನಿನ್ನ ಹೆಸರು ಸಿದ್ಧವ್ವ ಅಂಥೇಳಿ ಮಾಡ್ತೀನಿ ಅಂತ ಹೇಳಿಕಾರ ಆ ಹುಡುಗಿ ಸಿದ್ಧವ್ವ ಅಂತ ಹೇಳಿಕಾರ ಹೆಸರಿಡ್ತಾರೆ. ಯಮನಮ್ಮ ಮತ್ತು ಸಿದ್ಧವ್ವ ಇವರಿಬ್ಬರೂ ಕೂಡಿ ವಿಶೇಷವಾದಂಥ, ಯಮನವ್ವ ಅಂದರೆ ಸಿದ್ಧವ್ವ ಮತ್ತು ಲಿಂಗಮ್ಮ ಇವರಿಬ್ಬರೂ ಕೂಡಿ ಭಾಳ ವಿಶೇಷವಾದಂಥ ಸೇವಾವನ್ನು ಅಲ್ಲಿ ಮಾಡ್ಕೊತ ಇರ್ತಾರೆ ನೋಡ್ರಿ. ಆವಾಗ ಮುಂದೆ ಅಭ್ಯಾಸ ಕಲಿಸ್ಬೇಕಂತೇಳಿ ಎಷ್ಟೋ ಪ್ರಯತ್ನ ಮಾಡ್ತಾರೆ. ವಿದ್ಯಾಭ್ಯಾಸ ಭಾಳ ಕಲಿಯುವುದಿಲ್ಲ ಇವರು ಸಿದ್ಧವ್ವನವರು. ಮುಂದೆ ಅಧ್ಯಾತ್ಮದೊಳಗನ ಭಾಳ ರುಚಿ ಹತ್ತಿ ಬಿಡ್ತೈತೆ ಅವರಿಗೆ. ಚೌಷಷ್ಟಿ ವಿದ್ಯೆಗಳನ್ನು ಆಕಿ ಹೊಟ್ಟೆ ಒಳಗಿದ್ದಂಗೆ ಮಹಾಜ್ಞಾನಿಗಳ ಹಂಗೆ ಅನೇಕ ಮಹಾತ್ಮರ ಚಿಂತನೆಯನ್ನು ಮಾಡ್ಕೊತ ಸಣ್ಣ ಹುಡುಗಿದ್ದಾಗನ ಸಿದ್ಧವ್ವ ಉಳಿದು ಬಿಡ್ತಾಳೆ ನೋಡ್ರಿ. ಆಮೇಲೆ ಮುಂದೆ ಏನಾಕತ್ತಂದ್ರೆ, ವಿಜಾಪುರ ಜಿಲ್ಲಾ ಹುನಗುಂದ ತಾಲೂಕು ಕಂಬ್ಳಿಹಾಳ ಗ್ರಾಮಕ್ಕೆ ಬಂದಿರ್ತಾರೆ. ಮತ್ತು ಇವರಿಬ್ಬರು ತಾಯಿ ಮತ್ತು ಮಗಳು ಕೂಡಿ ಕಂಬ್ಳಿಹಾಳದೊಳಗೆ ಮತ್ತು ಕೂಲಿ ನಾಣಿ ಮಾಡ್ಕೊತ ಅಲ್ಲೇ ಸೇವಾ ಮಾಡ್ಕೊತ ಇದ್ದಂಥ ಮಹಾತ್ಮರಿಗೆ ಭೇಟಿ ಹಾಕ್ಕೊತ ಇರ್ತಿರ್ತಾರೆ. ಆ ಊರಿಗೆ ಗುಡ್ದೂರಿನ ಗುರು ಬಸವ ಆರ್ಯರು ದಯಮಾಡಿಸ್ತಾರೆ ನೋಡ್ರಿ.
ಗುರು ಬಸವಾರ್ಯ ಮಹಾಸ್ವಾಮಿಗಳು ಏನು ಬರ್ತಾರೆ ಅಲ್ಲಿ ಏನಾಗಿಬಿಡ್ತಿತ್ತಂತಂದ್ರೆ ಲಿಂಗಾಂಗ ಯೋಗಿ ವಚನಾನುಭವ ಪೂಜ್ಯ ಗುಡದೂರ ಶಿವಬಸವಾರ್ಯರು ಒಬ್ಬ ಗೌಡ್ರ ಮನೆಗೆ ಪಾದ ಪೂಜಾಕ್ಕೆ ಅಂಥೇಳಿ ಬಂದಿರ್ತಾರೆ. ಪಾದ ಪೂಜಾ ಮುಗಿಸ್ಕೊಂಡು ಇನ್ನೇನು ಹೋಗ್ಬೇಕು ಅನ್ಕೊಡೋದು ಎದುರಿಗೆ ಲಿಂಗಮ್ಮ ಮತ್ತು ತಾಯಿಯಾದಂಥ ಯಮನಮ್ಮ ಅಂದರೆ ಸಿದ್ದಮ್ಮ ಇವರಿಬ್ಬರು ಕೂಡಿ ಬರ್ತಿರ್ತಾರೆ. ಗುರುಗಳನ್ನ ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಮಾಡಿ ಅಪ್ಪ ನಾವು ದಿಕ್ಕಿಲ್ಲದವರು ಊರೂರು ಬಿಟ್ಟು ಅಡ್ಡಾಡ್ಕೊತ ಹೊಂಟೀವಿ, ನೀವೇ ನಮಗೆ ಆಶ್ರಯವನ್ನು ಕೊಡಬೇಕು ಅಂಥೇಳಿ ಲಿಂಗಮ್ಮ ಹೇಳಿಬಿಡ್ತಾಳೆ. ಆವಾಗ ಬಸವಾರಿಯರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ನೀವೇನೂ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ, ನಮ್ಮ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರ್ತೈತಿ, ಯಮನೋಮ್ರು ಕರ್ಕೊಂಡು ನೀ ಗುಡ್ದೂರಿಗೆ ಬಂದುಬಿಡು ಅಂಥೇಳಿಕಾರ ತಾಯಿ ಮಗಳಿಗೆ ಹೇಳಿಬಿಡ್ತಾರೆ. ಆವಾಗ ಬಸವಾರಿಯರು ಹೇಳಿದ ಹಂಗೆ ಗುಡ್ದೂರು ಆಶ್ರಮಕ್ಕೆ ಲಿಂಗಮ್ಮ ಮತ್ತು ಸಿದ್ದಮ್ಮ ಇಬ್ಬರು ಕೂಡಿ ಅವ್ವ ಮಗಳು ಕೂಡಿ ಬರ್ತಾರೆ. ಅಲ್ಲೇ ಒಂದು ಬೇವಿನ ಗುಡ್ದು ಬಿಡಕ್ಕೆ ಕುಂತಿರ್ತಾರೆ ಬಸವಾರಿಯರು. ಅದನ್ನು ನೋಡಿ ಲಿಂಗಮ್ಮ ಬಂದೆಪ್ಪ ನನ್ನ ಮಗಳನ್ನ ನಿಮ್ಮ ಕೈಯಾಗ ಕೊಟ್ಟೇನಿ, ನೀವೇ ಜೋಪಾನ ಮಾಡಬೇಕು ಅಂತ ಹೇಳಿಕಾರ ಬಸವಾರ್ಯರಿಗೆ ಹೇಳಿಬಿಡ್ತಾಳೆ. ಆವಾಗ ಬಸವಾರ್ಯರು ಒಂದು ಏನು ಮಾಡ್ತಾರಂತಂದ್ರೆ ಆ ಲಿಂಗಮ್ಮನನ್ನು ನೋಡಿ ಆಕೆ ಕೈ ಒಳಗೆ ಏನು ಮಾಡ್ತಾರಂದ್ರೆ ಜೀವರಿಗೆ ಷಣ್ಮುಖ ಶಿವಯೋಗಿಗಳ ವಚನ ಗ್ರಂಥವನ್ನು ಆಕೆ ಕೈಯಾಗ ಕೊಟ್ಟು, ನೀ ಏನೂ ಮಾಡಬೇಡ, ಈ ವಚನ ಗ್ರಂಥವನ್ನು ಅಧ್ಯಯನ ಮಾಡು ಅಂಥೇಳಿ ಆ ಯಮನವ್ಗೆ ಹೇಳಿಬಿಡ್ತಾರೆ ಸಿದ್ದಮ್ಮಗೆ. ಆವಾಗ ಆ ಪುಸ್ತಕದೊಳಗಿಂತ ಮೊಟ್ಟ ಮೊದಲ ವಚನವನ್ನು ಓದುತ್ತಾಳೆ ಬಾಲ ಶರಣಮ್ಮ. ಏನು ಯಾವ ವಚನವನ್ನು ಓದ್ತಾರಂದ್ರೆ, ಗುರುವೇ ಪರತತ್ವವೂ ನೀನೇ ನೋಡ, ಗುರುವೇ ಪರವಸ್ತುವೂ ನೀನೇ ನೋಡ, ಗುರುವೇ ಪರಬ್ರಹ್ಮವೂ ನೀನೇ ನೋಡ, ಗುರುವೇ ಶಿವನು ತಾನೇ ನೋಡ, ಗುರುವಿಂದ ಪರವಿಲ್ಲವೆಂದು ಸಕಲ ಶ್ರುತಿಗಳು ಹೊಗಳುತ್ತಿಪ್ಪವು ನೋಡ, ಇಂತಪ್ಪ ಗುರುವಿಗೆ ನಮೋ ನಮಃ ಎಂಬೆನಯ್ಯ ಅಖಂಡೇಶ್ವರ ಅಂಥೇಳಿಕಾರ ಮೊಟ್ಟ ಮೊದಲು ಇದನ್ನು ಓದಿಬಿಡ್ತಾರೆ ನೋಡ್ರಿ. ಗುರುವಿನ ಗುಣಗಾನವನ್ನು ಮಾಡಿಬಿಡ್ತಾರೆ. ಆ ಯಮನಮ್ಮನ ಸಿದ್ಧವ್ವನ ಬಾಯಿಂದ ಬಂದಂಥ ಈ ವಚನವನ್ನು ಕೇಳಿದಂಥ ಬಸವಾರ್ಯರು ಅತ್ಯಂತ ಸಂತೋಷಭರಿತರಾಗಿ ಆಕೆಗೆ ಏನು ಮಾಡಿಬಿಡ್ತಾರಂತಂದ್ರೆ ವಿಭೂತಿ ಹಚ್ಚಿ ಆಕೆಗೆ ಲಿಂಗ ಧರಿಸ್ಕೊಳ್ಳೋಕೆ ಅನುಷ್ಠಾನವನ್ನು ಮಾಡಲಿಕ್ಕೆ ಇಷ್ಟಲಿಂಗ ಅನುಗ್ರಹವನ್ನು ಮಾಡಿ ಆಕೆ ಬೆನ್ನ ಮೇಲೆ ಕೈಯಾಡಿಸಿ, ಇವತ್ತಿನಿಂದ ನೀ ಏನು ಮಾಡಂತಂದ್ರೆ ಲಿಂಗ ಪೂಜೆಯನ್ನು ಮಾಡ್ಕೊತ ಆದಷ್ಟು ಧ್ಯಾನದೊಳಗಿರು ಅಂಥೇಳಿ ಭಸ್ಮಲಿಂಗವನ್ನು ಮೊದಲು ಕೊಡ್ತಾರೆ. ವಚನ ಗ್ರಂಥವನ್ನು ನೀಡ್ತಾರೆ. ನಿರಂತರವಾಗಿ ಅರಿವಿನ ಅನುಸಂಧಾನವನ್ನು ಮಾಡ್ಕೊತ ಬಾಲಶರಣಮ್ಮನವರು ಸಾಧನೆಯನ್ನು ಮಾಡ್ಕೊತ ಉಳಿತಾರೆ. ಅವರ ಸೂಕ್ಷ್ಮ ಸಾಧನೆಯನ್ನು ಮನಗಂಡಂತಹ ಬಸವಾರಿಯರು 1935 ಒಂದು ದಿನ ಏನು ಮಾಡಿಬಿಡ್ತಾರಂದ್ರೆ ಇಷ್ಟಲಿಂಗ ದೀಕ್ಷೆಯನ್ನು ವಿಧಿವತ್ತಾಗಿ ಅನುಗ್ರಹ ಮಾಡಿ ಅಂದಿನಿಂದ ಆಕೆಗೆ ಏನು ಮಾಡ್ತಾರಂದ್ರೆ, ಇವತ್ತಿನಿಂದ ನೀನು ಯಮನಮ್ಮನೂ ಮನಮ್ಮಳು ಅಲ್ಲ, ಸಿದ್ಧವ್ವಳು ಅಲ್ಲ, ನೀ ಏನು ಮಾಡಂದ್ರೆ ಶಿವಯೋಗದ ಶರಣಮ್ಮಳಾಗು ಅಂತ ಹೇಳಿಕಾರ ಹೃದಯ ತುಂಬಿ ಆ ತಾಯಿಯನ್ನು ಹರಿಸಿಬಿಡ್ತಾರೆ ನೋಡ್ರಿ. ಅಲ್ಲಿಂದ ಹುನಗುಂದ ತಾಲೂಕಿನೊಳಗಿರುವಂತಹ ಸಜ್ಜಲಗುಡ್ಡಕ್ಕೆ ಗುರು ತೋರಿಸಿದಂತಹ ಮಾರ್ಗದೊಳಗನ ಏನು ಮಾಡಿಬಿಡ್ತಾಳಂದ್ರೆ ಯಮನವ್ವ ಹೋಗಿ ಸಿದ್ಧವ್ವಳಾದಳು. ಸಿದ್ಧವ್ವಳು ಹೋಗಿ ಗುರು ಬಸವಾರ್ಯರ ಅನುಗ್ರಹದಿಂದ ಶಿವಯೋಗದ ಶರಣಮ್ಮಳಾಗಿ ಏನು ಮಾಡ್ತಾರಂತಂದ್ರೆ ಸಜ್ಜಲಗುಡ್ಡಕ್ಕೆ ಬಂದು ನೆಲೆಸ್ತಾರೆ. ಒಂದು ಸಣ್ಣದ ಗುಡಿಸ್ಲ ಹಾಕ್ಕೊಂಡಿರ್ತಾರೆ. ಗುರುಗಳು ಒಂದು ಮಾತು ಹೇಳಿರ್ತಾರೆ ಶರಣಮ್ಮನವ್ರಿಗೆ, ಏನಂತಂದ್ರೆ ಮನೆ ಮುಂದೆ ಹೋಗಿ ನಿಲ್ಲಬೇಕವಾ, ಅವ್ವ ಅವ್ವ ಅಂತಲೇ ಕರಿಬೇಕು, ಬ್ಯಾರೆ ಶಬ್ದವನ್ನು ಉಚ್ಚಾರ ಮಾಡಬಾರ್ದು. ಮತ್ತು ಯಾರು ಭಿಕ್ಷಾ ಕೊಟ್ಟರೆ ಸುಮ್ಮನೆ ತಗೋಬೇಕು, ಭಿಕ್ಷಾ ಕೊಡಲಿಲ್ಲಪ್ಪ ಅಂತಂದ್ರೆ ಮುಂದೆ ಹೋಗಬೇಕು. ಒಂದು ಹೊತ್ತು ಊಟ ಆಗುವಷ್ಟು ನಿನಗೆ ಭಿಕ್ಷಾ ಸಿಕ್ತಪ್ಪ ಅಂದ್ರೆ ಅವತ್ತಿನ ಭಿಕ್ಷಾ ಬಂದ್ ಮಾಡಬೇಕು, ಒಂದು ಹೊತ್ತು ಊಟ ಮಾಡಿ ಆ ಸಾಧನೆಯನ್ನು ಮಾಡಬೇಕಂತ ಹೇಳಿದಂಗೆ
ಸಜ್ಜಲಗುಡ್ಡದ ಶರಣಮ್ಮನವರು ಭಿಕ್ಷೆಯನ್ನು ಬೇಡಿಕೊಂಡು ಏನು ಮಾಡ್ತಾರಂದ್ರೆ ತಮ್ಮ ಸೇವೆಯನ್ನು ಸಾಧನೆ ಮಾಡ್ಕೋತ ಹೋಗ್ತಿರ್ತಾರೆ. ಆವಾಗಿನ ಕಾಲಕ್ಕೆ ಹಾಲು ಮತದವರಿಗೆ ಲಿಂಗ ಕೊಟ್ಟರು ಬಸವಾರ್ಯರಂಥೇಳಿ ತಮ್ಮ ಗುರುಗಳ ಮೇಲೆ ಕಳಂಕ ಬರಬಾರ್ದು ಅಂಥೇಳಿ ತಿಳ್ಕೊಂಡು ಶರಣಮ್ಮನವರು ಏನು ಮಾಡ್ತಿದ್ರಂದ್ರೆ ತಮ್ಮ ಇಷ್ಟಲಿಂಗವನ್ನು ತಮ್ಮ ತುರುಬದೊಳಗೆ ಹಾಕಿ ಕಟ್ಕೋತಿದ್ರಂತ ನೋಡ್ರಿ. ತುರುಬದಾಗ ಹಾಕಿ ಕಟ್ಕೋತಿದ್ರಂತ ನೋಡ್ರಿ. ಎಷ್ಟು ಆವಾಗ ಗುರುಗಳು ಹೇಳ್ತಿದ್ರಂತ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ ಮಗಳ, ನಾನು ನಿನಗೆ ಇಷ್ಟಲಿಂಗವನ್ನು ಅನುಗ್ರಹಿಸಿದ್ದೀನಿ, ನೀ ಯಾಕೆ ಹೆದರ್ತಿ ಅಂತ ಹೇಳಿಕರ ಮತ್ತೆ ಹೇಳಿದ್ರು ಸಹಿತ ಗುರುಗಳಿಗೆ ನನ್ನಿಂದ ಕಳಂಕ ಬ್ಯಾಡ ಅಂತ ಹೇಳಿಕರ ತಮ್ಮ ತುರುಬದೊಳಗೆ ಇಟ್ಟುಕೊಂಡು ಲಿಂಗವನ್ನು ಇಟ್ಕೊಂಡಂಥ ಪುಣ್ಯಾತ್ಮರು ನೋಡ್ರಿ. 18ರ ಹರಿಯದ ಶರಣಮ್ಮನವರು ನಿಶ್ಚಲ ನಿಲುವಿನ ನಿಜಾನಂದಿಯಾಗಿದ್ರಂತ ನೋಡ್ರಿ. ಬಂಗಾರದ ಮೈ ಬಣ್ಣಿತ್ತು, ನೀಳ ಕೇಶರಾಶಿ ಇತ್ತು, ಶ್ವೇತ ಬಣ್ಣದ ಸೀರೆಯನ್ನು ಉಟ್ಕೋತಿದ್ರು, ಮ್ಯಾಲ ರುದ್ರಾಕ್ಷಿ ಕಂಠಾಭರಣಗಳನ್ನು ಹಾಕೋತಿದ್ರು, ಹಣೆ ಮೇಲೆ ಢಾಳವಾದ ಶೋಭಿಸುತ್ತಿರುವಂಥ ವಿಭೂತಿಯನ್ನಿರ್ತಿದ್ರು. ಮೌನವನ್ನು ತಮ್ಮ ಅಂಗಾರ ಬಂಗಾರ ಅಂಥೇಳಿ ತಿಳ್ಕೊಂಡಿದ್ದು ನೋಡ್ರಿ. ದಿನಕ್ಕೆ 10 ಗಂಟೆ ನಿತ್ಯ ಜಪ ಮಾಡ್ಕೊತ ಧ್ಯಾನ ನಾಮಸ್ಮರಣೆ ದೃಷ್ಟಿಯೋಗವನ್ನು ಮಾಡ್ಕೊತ ಸಾಧನೆಯನ್ನು ಗೈದಂಥ ಪುಣ್ಯಾತ್ಮರು ಸಜ್ಜಲಗುಡ್ಡದ ಶರಣಮ್ಮನವರು. ದಿನಕ್ಕೆ 1 ಹೊತ್ತು ಪ್ರಸಾದವನ್ನು ಸೇವಿಸಕತ್ರ. ಬರ್ತಾ ಏನು ಮಾಡಕತ್ರ ಗೊತ್ತೇನ್ರಿ, ಬರೀ 1 ಉತ್ತತ್ತಿ 1 ವಾಟೆ ಹಾಲು ಇಷ್ಟರ ಮೇಲನ ಉಳಿಯಾಕತ್ರ. ಒಮ್ಮೆಮ್ಮೆ 3 ತಿಂಗಳ ಕಾಲ ಘೋರವಾದಂಥ ಅನುಷ್ಠಾನಗಳನ್ನು ಮಾಡಿದರು. ಮೌನನ ಆಭರಣ ಅಂಥೇಳಿಕರ ಮೌನವನ್ನು ಆಚರಿಸಕತ್ತರು. ದಿನೇ ದಿನೇ ಏನಾತಂದ್ರೆ ಅಮ್ಮನವರ ಕೀರ್ತಿ ಹೆಚ್ಚಾಕತ್ತು, ಅಲ್ಲಿ ಬರುವಂತಹ ಜನರು ಹೆಚ್ಚಾದರು. ಗುರು ಬಸವಯ್ಯನವರು ಬಸವಾರ್ಯರು ಲಿಂಗೈಕ್ಯರಾದ್ರೆ ಆಕಾಶನ ಕಳಚಿ ಬಿದ್ದಂಗಾಗಿತ್ತಂತ ತಾಯಿ ಸಜ್ಜಲಗುಡ್ಡದ ಶರಣಮ್ಮಗೆ. ಕಂದ ತಾಯಿಯನ್ನು ಕಳ್ಕೊಂಡು ಹೆಂಗೆ ಗೋಳಾಡ್ತಿತ್ಲ ಹಂಗೆ ಒಂಟಿಯಾಗಿ ನಿಂತು ದುಃಖ ಪಡ್ತಿದ್ರಂತ ಶರಣಮ್ಮನವರು. ಅಂತಹ ಆತ್ಮ ಚೈತನ್ಯವನ್ನು ಪಡ್ಕೊಂಡಿದ್ರು. ಆವಾಗ ಇವರ ಒಂದು ಶಕ್ತಿಯನ್ನು ಅರಿತಂತಹ ಹಾಲಕೇರಿಯ ಶ್ರೀ ಅನ್ನದಾನ ಮಹಾಶಿವಯೋಗಿಗಳವರು ಅಮ್ಮನವ್ರನ್ನ ಭೇಟಿ ಮಾಡಿ ಆಶೀರ್ವಾದ ಮಾಡಿದರಂತ. ಬಸವಾದಿ ಪ್ರಮತರು ಸಮಾನತೆಯ ಕುರುಹಾಗಿ ನೀಡಿದ ಇಷ್ಟಲಿಂಗವನ್ನು ನೀವು ಧೈರ್ಯವಾಗಿ ನಿಮ್ಮ ಕೊರಳೊಳಗೆ ಕಟ್ಕೋರಿ, ತುರುಬದೊಳಗೆ ಯಾಕೆ ಇಟ್ಕೋತೀರಿ ಅಂತ ಹೇಳ್ತಾರೆ. ಅವರ ಬಂದು ಆ ತುರುಬದೊಳಗಿನ ಲಿಂಗವನ್ನು ತೆಗೆದು ಶರಣಮ್ಮನವರ ಕೈಯೊಳಗೆ ಕೊಟ್ಟು ಹೋದ್ರಂತ ನೋಡ್ರಿ. ಹಾಲಕೇರಿಯ ಅನ್ನದಾನ ಮಹಾಸ್ವಾಮಿಗಳವ್ರು ನೋಡ್ರಿ. ಗುರುಲಿಂಗ ಜಂಗಮ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಹೊಂದಿದ್ರು ಶರಣಮ್ಮನವರು. ಯಾರು ಬಂದರೂ ಸಹಿತ ಅಪ್ಪ ಅಂತ ಮಾತಾಡ್ತಿದ್ರಂತ ನೋಡ್ರಿ. 16-11-1945 ಬೃಹತ್ತಾಗಿ ಏನು ಮಾಡಿದ್ರಂದ್ರೆ ನಾಡಿನ ತುಂಬ ಇರುವಂಥ ಸಕಲ ಜಂಗಮರನ್ನು ಒಂದುಗೂಡಿಸಿ ಎಲ್ಲ ಗುರುಗಳಿಗೂ ತಮ್ಮ ಗೌರವ ಸಮರ್ಪಣೆ ಸಲ್ಲಿಸಿದಂಥ ಪುಣ್ಯಾತ್ಮರು ನೋಡ್ರಿ. 12ನೇ ಶತಮಾನದ ಬಸವಾದಿ ಶರಣರ ವಿಚಾರ ಕ್ರಾಂತಿ ನಡೆದ ತೋರಿದ ಪಥವನ್ನು ಅಮ್ಮನವರು ಆದರ್ಶವಾಗಿಟ್ಕೊಂಡ್ರು ನೋಡ್ರಿ. ಅಕ್ಕ ಮಹಾದೇವಿ ತಾಯಿಯನ್ನು ತಮ್ಮ ಬಾಳಿನ ಧ್ಯೇಯವಾಗಿಟ್ಕೊಂಡ್ರಂತ. ಸಜ್ಜಲಗುಡ್ಡದ ಪ್ರಾಂಗಣದಲ್ಲಿ ಅಕ್ಕ ಮಹಾದೇವಿ ಅಮೃತ ಶಿಲಾಮೂರ್ತಿಯನ್ನು ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳಿಂದ ಅನಾವರಣಗೊಳಿಸಿದರು. ಮಹಿಳೆಯರ ಏಳಿಗಾಗಿ ಅಕ್ಕನ ಬಳಗವನ್ನು ಸಂಘಟನೆ ಮಾಡಿದಂಥ ಪುಣ್ಯಾತ್ಮರು ನೋಡ್ರಿ. ಬಸವಣ್ಣನವರ ಕುರಿತಾಗಿ 12 ವರ್ಷ ಕಾಲ ಬೆಳಗಿಯ ಶ್ರೀ ಪೂಜ್ಯ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳು ಅಮ್ಮನವರ ಮುಂದೆ ಪ್ರವಚನವನ್ನು ಹೇಳ್ತಿದ್ರಂತ ನೋಡ್ರಿ. ಅದನ್ನು ಕೇಳಿ ನನಗಿವತ್ತು ಕಲ್ಯಾಣದೊಳಗೆ ಕುಂತಂಗೆ ಅನ್ಸಾಕತ್ತೈತೆ ನೋಡಪ್ಪ ಅಂಥೇಳಿ ಶರಣಮ್ಮನವರು ಹೇಳ್ತಿದ್ರಂತ ನೋಡ್ರಿ. ಕಂಬಳಿ ಹಾಳದೊಳಗೆ ಹೇಮರೆಡ್ಡಿ ಮಲ್ಲಮ್ಮನ ಪ್ರವಚನವನ್ನು ನಡೆಸಿದ್ರು. ಅಮ್ಮನವರ ಪರಮ ಭಕ್ತರಾದಂಥ ತಿಮ್ಮನಗೌಡರ ಮಗಳು ಸಂಗಮ್ಮನವ್ರು ನೋಡ್ರಿ. ತಿಮ್ಮನಗೌಡರು ಏನು ಮಾಡಿದ್ರಂದ್ರೆ ಕಂಬಳಿ ಹಾಳದೊಳಗೆ ಹೇಮರೆಡ್ಡಿ ಮಲ್ಲಮ್ಮನ ಪ್ರವಚನವನ್ನು ಮಾಡಿದ್ರು. ದೊಡ್ಡ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಡಾಕ್ಟರ್ ಮಲ್ಲಿಕಾರ್ಜುನ ಮನಸೂರವರು, ಸಿದ್ದರಾಮ ಜಂಬಲ್ದಿನ್ನಿಯವರು, ದೊಡ್ಡ ಬಸವಾರ್ಯರು ಮುಂತಾದವರು ಬಂದಿದ್ದರು. ಜನಸಾಗರನ ಕೂಡಿತ್ತು. ಏನು ಕೆಟ್ಟ ಟೈಮೋ ಏನೋ ತಿಮ್ಮನಗೌಡರ ಮಗಳು ಸಂಗಮ್ಮ ತೀರ್ಕೊಂಡ್ಬಿಟ್ಲಂತ ನೋಡ್ರಿ. ಅನಾರೋಗ್ಯದಿಂದ ತೀರ್ಕೊಂಡ್ಲಂತೇಳಿ ಎಲ್ಲ ಕಾರ್ಯಕ್ರಮ ಸ್ತಬ್ಧ ಆಗಿತ್ತು. ಅದನ್ನು ನೋಡಿದಂತಹ ಸಜ್ಜಲಗುಡ್ಡದ ಶರಣಮ್ಮನವರು ನನ್ನ ಭಕ್ತನ ಮಗಳಿಗೆ ಈ ಕಷ್ಟ ಬಂದೈತಲ್ಲ ಅಂಥೇಳಿಕಾರ ಏನು ಮಾಡಿಬಿಟ್ಲಂತಂದ್ರೆ ಸಜ್ಜಲಗುಡ್ಡದ ತಾಯಿಯವರು ಆ ಮೃತ ದೇಹವನ್ನು
ಒಂದು ಕೋಣೆಯೊಳಗೆ ಇಟ್ಕೊಂಡ ಏಕಚಿತ್ತದಿಂದ ಲಿಂಗ ಅನುಸಂಧಾನವನ್ನು ಮಾಡಿ ಆ ಸತ್ತಂಥ ಹುಡುಗಿಗೆ ಸಂಗಮ್ಮಗೆ ಮರುಜನ್ಮವನ್ನು ಪುನರ್ಜನ್ಮವನ್ನು ನೀಡಿದಂಥ ಪುಣ್ಯಾತ್ಮಳು ಪವಾಡ ಪುರುಷಳು ಸಜ್ಜನಗುಡ್ಡದ ಶರಣಮ್ಮ ತಾಯಿ. ಅಂತಹ ಜಗನ್ಮಾತೆಯಾದಂಥ ಸಜ್ಜಲಗುಡ್ಡದ ಶರಣಮ್ಮನ ಅನುಗ್ರಹ ಸದಾಕಾಲ ನಮ್ಮೆಲ್ಲ ನಿಮ್ಮೆಲ್ಲ ಇರಲಿ ಅಂಥೇಳಿ ಬೇಡಿಕೊಳ್ಳೋನು. 25/4/1981 ತಮ್ಮ ದೇಹವನ್ನು ತ್ಯಜಿಸಿ ಇವತ್ತಿನ ಮಠಾನು ಸಹಿತ ಆ ಸಜ್ಜಲಗುಡ್ಡದ ಶ್ರೇಷ್ಠ ದೇವತೆಯಾಗಿ ಮೆರಿತಾ ಇದ್ದಾರೆ. ಅಂತಹ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯ ಇನ್ನೂ ಅನೇಕ ಲೀಲೆಗಳದಾವು. ಅವನ ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಣ ಅಂಥೇಳಿ